ಇವತ್ತು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಸುಮಾರು 92 ಯೋಧರು, ಅದರೊಂದು 12 ಜನ ಮರಣೋತ್ತರ ಪ್ರಶಸ್ತಿಗಳನ್ನು, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಗಳನ್ನು ದಯಪಾಲಿಸಿದ್ರು. ಕೆಲವು ಪ್ರಶಸ್ತಿಗಳನ್ನು ಕೊಡುವಾಗಂತೂ ಕಣ್ಣಲ್ಲಿ ನೀರು ಬರ್ತಿತ್ತು. ಕಾರಣ ಅವರುಗಳ ಸೇವೆ. ತಾಯಿ, ಹೆಂಡತಿ ಬಂದ ಪ್ರಶಸ್ತಿ ಸ್ವೀಕಾರ ಮಾಡುವಾಗ ಅನ್ನಿಸ್ತಿತ್ತು, ನಮ್ಮ ದುಷ್ಟ ಕಂತ್ರಿ ರಾಜಕಾರಣಿಗಳ ಆಡೋಕ್ಕೂ ಪಾಪ ಅವ್ರುಗಳು ಅಲ್ಲಿ ಪ್ರಾಣ ಕಳ್ಕೊಳ್ಳೋಕ್ಕೂ ಇರ್ದು ನೋಡ್ತಾರೆ. ಬಿಜೆಪಿ 18 ಶಾಸಕರ ಅಮಾನತು ವಿಚಾರನ ಚರ್ಚೆ ಮಾಡಿ ಸರ್ ಅಂತ CM ಅಧಿಕಾರ ಕೊಟ್ಟಿದ್ದಾರಂತೆ. ಹೌದಾ? ಮಾಡ್ಕೊಳ್ಳಿ. ಇವತ್ತು ಮೋದಿ ಅವರೊಂದಷ್ಟು ರೈಲ್ವೆ ಸ್ಟೇಷನ್ಗಳನ್ನು ಅಮೃತ್ ಯೋಜನೆಯಲ್ಲಿ ಉದ್ಘಾಟನೆ ಮಾಡಿದ್ರು. ಅದ್ರ ಕರ್ನಾಟಕದ ಬಾಗಲಕೋಟೆ, ಧಾರವಾಡ, ಗದಗಾನು ಸೇರಿ. PM E-ಡ್ರೈವ್ ಯೋಜನೆ ಅಡಿ ಮೊದಲ ಹಂತದ 5 ಪ್ರಮುಖ ನಗರಗಳಿಗೆ ಒಂದು 10,000 ಎಲೆಕ್ಟ್ರಿಕ್ ಬಸ್ ಕೊಡ್ತಾರಂತೆ ಕೇಂದ್ರದವರು. ಅದ್ರಲ್ಲಿ 4,500 ಕುಮಾರಸ್ವಾಮಿ ನಮಗೆ ಕೊಡ್ತೀವಿ ಇಂಡಿಯಾರಂತೆ. ಹೌದಾ? ಗ್ರೇಟ್ ಬಿಡ್ರಿ ನೀವು ಕೊಟ್ರಂಗಾರ. ತಾಳಿ ಕಟ್ಟಿದ್ದ ಮರುಕ್ಷಣವೇ ವಧು ಎಕ್ಸಾಮ್ಗೆ ಹೋಗಿ ಪರೀಕ್ಷೆ ಬರೆದ್ರಾ? ಏಕೆ? ಇವತ್ತು ಎಕ್ಸಾಮ್ ಇತ್ತು ಸರ್, ಅದೇ ದಿನ ಮದುವೆ ಕೂಡ ಇತ್ತು. ಓ, ಹಂಗಾಗೋಯ್ತಾ? ಒಂದು ಜೀವನ ಪರೀಕ್ಷೆ, ಇನ್ನೊಂದು ಈ ಪರೀಕ್ಷೆ. ಓಕೆ, ವೆರಿ ಗುಡ್. ಕೊಡಗಿನ ಗ್ರಾಮೀಣ ಭಾಗದ ರಸ್ತೆ ಕಳಪೆ ಅಂತ ನಮ್ಮ ಪಬ್ಲಿಕ್ ಟಿವಿಲಿ ಬಂತಂತೆ. ಸರಿ, ಶಾಸಕರು ಹೋಗಿ ನೋಡಿದ್ರಂತೆ. ಗುತ್ತಿಗೆದಾರರೇ ಸರಿ ಇಲ್ಲ, ಎಲ್ಲ ಮರು ಡಾಂಬರೀಕರಣ ಮಾಡಿರಿ, ಫುಲ್ ಫ್ರೆಶ್ ಆಗಿ ಅಂತ ಹೇಳಿದಾರಂತೆ. ಅಪ್ಪ, ಫ್ರೆಶ್ನಾದರೂ ಕರೆಕ್ಟಾಗಿ ಮಾಡಪ್ಪ. ಬಾಗಲಕೋಟೆಯ ಗೂಡೂರು ಪಶು ಆಸ್ಪತ್ರೆಗೆ ಕೋತಿ ಒಂದು ಬಂದ್ಬಿಟ್ಟಿದೆ. ಕುದದ್ವಾರದ ನೋವು ಅಂತ ಡಾಕ್ಟರ್ ತೋರಿಸ್ಕೊಂಡಿದೆ. ಆಮೇಲೆ ತನ್ನ ಪಾಡಿಗೆ ತನ್ನ ಚಿಕಿತ್ಸೆ ಆದಮೇಲೆ ಹೋಗಿದೆ. ಹಾಂ, ಡಾಕ್ಟ್ರ್ ಒಂದು ಗೊತ್ತಾಗಿದೆಯಲ್ಲ ಸರ್? ಡಾಕ್ಟ್ರ್ ಅಂತ ಗೊತ್ತಾಯ್ತೋ ಇಲ್ವೋ, ಏನೋ ಅದಕ್ಕೇನೋ ಅನಿಸಿರುತ್ತೆ. ಬರೀ ನೋಡ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಕೊಟ್ರಾ ಇಲ್ವಾ? ಕೊಟ್ರಾ? ಓಕೆ. ಕಾಡಾನೆ ಜೊತೆ ಪ್ರವಾಸಿಗರು ಸೆಲ್ಫಿ ತೆಗಿಯಕ್ಕೆ ಹೋಗಿದ್ದಾರೆ. ಎಲ್ಲಿ? ದಕ್ಷಿಣ ಕನ್ನಡ ಜಿಲ್ಲೆ ಚಾರ್ಮಾಡಿ ಘಾಟಲ್ಲಿ ಹೆದ್ದಾರಿ ಮಧ್ಯೆ ನಿಂತಿತ್ತು. ಅದರ ಪಾಡಿಗೆ ಏನೋ ಮೈಕೊಂಡು ತಿನ್ಕೊಂಡು ಹೋಗಿ ಹಂಗೆ ನಿಂತ್ಕೊಂಡು ಬಂದು ತೆಗಿದ್ರು. ಒಂದ್ಸರಿ ಗುಡ್ರಾಕ್ತು ನೋಡಿ, ಎಲ್ಲ ಪರಾರಿ ಜಾಗದಿಂದ. ಉತ್ತರ ಪ್ರದೇಶದ ಬದೌನ್ ಜಿಲ್ಲೆಯ ತಪ್ಪ ಜಾಮ್ನಿ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ನಿಂದ ಒಂದು ಕಿಡಿ ಬಂದು 200ಕ್ಕೂ ಹೆಚ್ಚು ಮನೆ ಸುಟ್ಟೋಗ್ಬಿಟ್ಟಿದೆ. ಅಯ್ಯಯ್ಯ ಪಾಪ. ಅಮೆರಿಕದ ಟೆಕ್ಸಾಸ್ನಲ್ಲಿ ಸ್ಪೇಸ್ ಎಕ್ಸ್ನ ಮೆಕ್ಗ್ರೆಗರ್ ಉಡಾವಣಾ ಕೇಂದ್ರದಲ್ಲಿ ರಾಕೆಟ್ನ ಪರೀಕ್ಷಾರ್ಥ ವೇಳೆ ದೊಡ್ಡ ಸ್ಫೋಟ ಆಗಿದೆ. ಏನೋ ಲೀಕ್ ಆಗಿರುತ್ತೆ, ಢಮ್ ಅಂದಿರುತ್ತೆ.